ನಿವಾಸ ಸೀರಿಯಲ್ ರೋಚಕ ತಿರುವು ಪಡೆದುಕೊಂಡಿದೆ. ಟಿಆರ್ಪಿ ರೇಸ್ನಲ್ಲೂ ಮುಂದಿದೆ. ಆದ್ರೆ ಈಗ ಸೀರಿಯಲ್ನಲ್ಲಿ ಸಾಕಷ್ಟು ಬದಲಾವಣೆಯಾಗ್ತಿದೆ. ಇತ್ತೀಚೆಗಷ್ಟೇ ತನು ಪಾತ್ರಧಾರಿ ಯುಕ್ತ ಸೀರಿಯಲ್ಗೆ ಗುಡ್ ಬೈ ಹೇಳಿದ್ರು. ಇದೀಗ ಸೀರಿಯಲ್ನ ಪ್ರಮುಖ ನಟಿಯೊಬ್ರು ಸೀರಿಯಲ್ನಿಂದ ಹೊರ ನಡೆದಿದ್ದಾರೆ. ಲಕ್ಷ್ಮಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ನಟಿ ಶ್ವೇತಾ ಏಕಾಏಕಿ ಸೀರಿಯಲ್ಗೆ ಗುಡ್ ಬೈ ಹೇಳಿದ್ದಾರೆ. ಇದೀಗ ಸೀರಿಯಲ್ ಬಿಡೋದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಅಷ್ಟಕ್ಕೂ ನಟಿ ಶ್ವೇತಾ ಸೀರಿಯಲ್ ಬಿಟ್ಟಿದ್ದೇಕೆ? ಲಕ್ಷ್ಮಿ ಪಾತ್ರಕ್ಕೆ ಎಂಟ್ರಿ ಕೊಟ್ಟ ನಟಿ ಯಾರು? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮಿ ನಿವಾಸ ಸೀರಿಯಲ್ ವೀಕ್ಷಕರ ಮನಗೆದ್ದಿದೆ. ಟಿಆರ್ಪಿ ರೇಸ್ನಲ್ಲೂ ಮುಂದಿದೆ. ಪ್ರತಿಯೊಂದು ಪಾತ್ರವೂ ವಿಭಿನ್ನವಾಗಿ ಮೂಡಿ ಬರ್ತಿದೆ. ಅದರಲ್ಲೂ ನಟಿ ಶ್ವೇತಾ ಲಕ್ಷ್ಮಿ ಪಾತ್ರದ ಮೂಲಕ ವೀಕ್ಷಕರಿಗೆ ಅಚ್ಚುಮೆಚ್ಚಾಗಿದ್ರು. ಆದ್ರೆ ಕಳೆದ ಕೆಲವು ದಿನಗಳಿಂದ ಆಕೆ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಲಕ್ಷ್ಮಿ ಎಲ್ಲಿ ಅಂತ ವೀಕ್ಷಕರು ಕೇಳ್ತಾ ಇದ್ರು. ಇದೀಗ ನಟಿ ಶ್ವೇತಾ ಸೀರಿಯಲ್ ಫ್ಯಾನ್ಸ್ಗೆ ಶಾಕ್ ಕೊಟ್ಟಿದ್ದಾರೆ. ಲಕ್ಷ್ಮಿ ಪಾತ್ರಕ್ಕೆ ಏಕಾಏಕಿ ಗುಡ್ ಬೈ ಹೇಳಿದ್ದಾರೆ. ಇದು ಅವರ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ. ಸೀರಿಯಲ್ಗೆ ವಿದಾಯ ಹೇಳಿದ್ಯಾಕೆ ಅಂತ ಅನೇಕರು ಕೇಳ್ತಾ ಇದ್ರು. ಇದೀಗ ನಟಿ ಕಡೆಗೂ ಈ ಬಗ್ಗೆ ಅಪ್ಡೇಟ್ ನೀಡಿದ್ದಾರೆ. ಸೀರಿಯಲ್ನಿಂದ ಹೊರಬಂದಿದ್ದೇಕೆ ಅಂತ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹೌದು, 90ರ ದಶಕದಲ್ಲಿ ನಟಿ ಶ್ವೇತಾ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಹೆಸರು ಸಂಪಾದಿಸಿದ್ರು. ಚೈತ್ರದ ಪ್ರೇಮಾಂಜಲಿ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಈಕೆ ಬಳಿಕ ಗೆಜ್ಜೆನಾದ, ಕರ್ಪೂರದ ಗೊಂಬೆ, ಹೆತ್ತವರು, ಲಕ್ಷ್ಮಿ ಮಹಾಲಕ್ಷ್ಮಿ, ಮುದ್ದಿನ ಅಳಿಯ, ಕೋಟಿಗೊಬ್ಬ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ರು. ಅಷ್ಟೇ ಅಲ್ಲ, ಧಾರಾವಾಹಿಗಳಲ್ಲೂ ಕೆಲ ಪಾತ್ರಕ್ಕೆ ಜೀವ ತುಂಬಿದ್ರು. ಆದ್ರೆ ಆ ನಂತರ ಶ್ವೇತಾ ಕನ್ನಡ ಚಿತ್ರರಂಗದಿಂದ ದೂರವಾಗಿದ್ರು. ಆ ಸಮಯದಲ್ಲಿ ಗಂಡ ಶ್ರೀಧರ್ಗೆ ಹಣಕಾಸಿನ ವಿಚಾರದಲ್ಲಿ ಮೋಸ ಆಗುತ್ತೆ. ಅದಾದ ಬಳಿಕ ಗಂಡನಿಗೆ ಆಕ್ಸಿಡೆಂಟ್ ಆಗುತ್ತೆ. ಸದ್ಯ ಶ್ವೇತಾ ಪತಿ ವೀಲ್ ಚೇರ್ ನಲ್ಲೇ ಓಡಾಡ್ತಿದ್ದಾರೆ. ಅಂದಿನಿಂದ ಮನೆಯ ಜವಾಬ್ದಾರಿ ನಟಿ ಮೇಲೆ ಬೀಳುತ್ತೆ. ಈ ಎಲ್ಲಾ ಕಾರಣದಿಂದ ಆಕೆ ನಟನೆಯಿಂದ ದೂರ ಉಳಿದಿದ್ರು. ಕಳೆದ ವರ್ಷ ಲಕ್ಷ್ಮಿ ನಿವಾಸ ಸೀರಿಯಲ್ ಮೂಲಕ ನಟನೆಗೆ ಕಮ್ ಬ್ಯಾಕ್ ಮಾಡಿದ್ರು. ಲಕ್ಷ್ಮಿ ಪಾತ್ರದಲ್ಲಿ ಶ್ವೇತಾ ಅಷ್ಟೇ ಮುಗ್ಧತೆಯಿಂದ ನಟಿಸಿದ್ದಾರೆ. ಆ ಸೀರಿಯಲ್ನಿಂದ ಉತ್ತಮ ಹೆಸರನ್ನು ಕೂಡ ಸಂಪಾದಿಸಿದ್ರು. ಆದ್ರೀಗ ಆಕೆ ಸೀರಿಯಲ್ನಿಂದ ಆಚೆ ಬಂದಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ನೀಡಿದ್ದಾರೆ. ನನ್ನ ವೈಯಕ್ತಿಕ ಕಾರಣಗಳಿಂದ ಮತ್ತು ನನ್ನ ತಾಯಿ ಆರೋಗ್ಯ ಸಮಸ್ಯೆಯಿಂದಾಗಿ ಲಕ್ಷ್ಮಿ ನಿವಾಸ ಧಾರಾವಾಹಿಯಿಂದ ಬ್ರೇಕ್ ಪಡಿತಾ ಇದ್ದೇನೆ. ಥ್ಯಾಂಕ್ ಯು ಕರ್ನಾಟಕ. ತುಂಬಾ ಪ್ರೀತಿಯಿಂದ ನನ್ನನ್ನು ಸ್ವೀಕರಿಸಿದ್ದಕ್ಕಾಗಿ. ಸೆಟ್ಗಳಲ್ಲಿ ನಾನು ಕೆಲವರನ್ನ ತುಂಬಾ ಮಿಸ್ ಮಾಡಿಕೊಳ್ತೇನೆ. ನನ್ನನ್ನು ಕನ್ನಡ ಪ್ರೇಕ್ಷಕರಿಗೆ ಪುನಃ ಪರಿಚಯಿಸಿದ್ದಕ್ಕಾಗಿ ಜೀ ಕನ್ನಡಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ನಿಮ್ಮನ್ನ ಆದಷ್ಟು ಬೇಗ ಭೇಟಿಯಾಗ್ತೇನೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಶ್ವೇತಾ ಸೀರಿಯಲ್ಗೆ ಗುಡ್ ಬೈ ಹೇಳ್ತಿದ್ದಂತೆ ಲಕ್ಷ್ಮಿ ಪಾತ್ರಕ್ಕೆ ಹೊಸ ನಟಿಯ ಆಯ್ಕೆಯಾಗಿದೆ. ಈ ಬಗ್ಗೆ ಲಕ್ಷ್ಮಿ ನಿವಾಸ ಸೀರಿಯಲ್ನಲ್ಲಿ ವಿಶ್ವನ ತಾಯಿ ಪಾತ್ರ ಮಾಡ್ತಿರೋ ನಟಿ ವಿಜಯಲಕ್ಷ್ಮಿ ಅಪ್ಡೇಟ್ ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷ್ಮಿ ಪಾತ್ರಕ್ಕೆ ಆಯ್ಕೆಯಾದ ನಟಿಯನ್ನ ಪರಿಚಯಿಸಿದ್ದಾರೆ. ಕನ್ನಡ ಕಿರುತೆರೆಯಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದ ನಟಿ ಮಾಧುರಿ ಅವರನ್ನ ಲಕ್ಷ್ಮಿ ಪಾತ್ರಕ್ಕೆ ಆಯ್ಕೆ ಮಾಡಲಾಗಿದೆ. ಮಾಧುರಿ ನಟಿ ತಾರಾ, ಸೌಂದರ್ಯ, ಜಯಂತಿ ಹೀಗೆ ದೊಡ್ಡ ಕಲಾವಿದರ ಜೊತೆಗೆ ನಟಿಸಿದ ಅನುಭವ ಇದೆ. ಇನ್ನು ನಟಿ ಮಾಧುರಿಗೆ ಮೊದಲು ಆಕ್ಷನ್ ಕಟ್ ಹೇಳಿದ್ದೆ ನಟ ಉಪೇಂದ್ರ. ಅಜಗಜಾಂತರ ಸಿನಿಮಾದಲ್ಲಿ ಹೀರೋಯಿನ್ ಫ್ರೆಂಡ್ ಆಗಿ ಮಾಧುರಿ ನಟಿಸಿದ್ರು. ಅದಾದ ಮೇಲೆ ಅಮೃತಧಾರೆ, ಗೌತಮಿ, ಮಾಂಗಲ್ಯ ಮುಂತಾದ ಸೀರಿಯಲ್ ಅಲ್ಲೂ ನಟಿಸಿದ್ರು. ಅದಾದ್ಮೇಲೆ ಮಾಧುರಿ ಚಿತ್ರರಂಗದಿಂದ ದೂರ ಉಳಿದಿದ್ರು. ಆದ್ರೀಗ ಮತ್ತೆ ಹಲವು ವರ್ಷಗಳ ಬಳಿಕ ನಟನೆಗೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಅದು ಕೂಡ ಲಕ್ಷ್ಮಿ ನಿವಾಸ ಸೀರಿಯಲ್ ಮೂಲಕ. ಇದೀಗ ಲಕ್ಷ್ಮಿ ಪಾತ್ರದ ಮೂಲಕ ವೀಕ್ಷಕರ ಮನಗೆಲ್ತಾರ ಅಂತ ಕಾದು ನೋಡ್ಬೇಕು. ನಮಸ್ಕಾರ.